ನಮಸ್ಕಾರ ವೀಕ್ಷಕರೇ, ನಾನು ಕಾರ್ತಿಕ್ ಡಿಆರ್. ಇವತ್ತು ನಿಮಗೆ ಈ ಕೋಕಂ ಹಣ್ಣಿನ ಒಂದು ಉತ್ಪಾದನೆ ಬಗ್ಗೆ, ಅದರ ಸಂಸ್ಕರಣೆ ಬಗ್ಗೆ ಮತ್ತೆ ಅದನ್ನ ಶೇಖರಿಸಿ ಇಟ್ಕೊಳ್ಳೋದ್ರ ಬಗ್ಗೆ ನನಗೆ ಮಾಹಿತಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಕೋಕಂ ಒಂದು ಮಲೆನಾಡಿನ ಹಣ್ಣು. ನಮಗೆ ಬಯಲುಸೀಮೆಯಲ್ಲಿ ಸಾಮಾನ್ಯವಾಗಿ ಕಾಣಿಸೋದಿಲ್ಲ. ಇದು ಬಯಲುಸೀಮೆಯಲ್ಲಿ ರೇರ್ ಆಗಿ, ಅದು ಈ GKK ಕ್ಯಾಂಪಸ್ ಅಲ್ಲಿ ಕೆಲವು ಮರಗಳು ಇದಾವೆ. ಅದು ಕೂಡ ನಾವು ಒಂದು ಶೈಕ್ಷಣಿಕ ಉದ್ದೇಶದಿಂದ ಬೆಳೆಸಿರುವಂತ ಮರಗಳು. ಸೊ ಅದೇ ಮರಗಳನ್ನು ಉಪಯೋಗಿಸ್ಕೊಂಡು ನಾನಿವತ್ತು ನಿಮಗೆ ಕೋಕಂ ಹಣ್ಣಿನ ಉತ್ಪಾದನೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಸಾಮಾನ್ಯವಾಗಿ ನಾವು ಅಡುಗೆಗೆ ಹುಣಸೆ ಹಣ್ಣನ್ನ ಯಥೇಚ್ಛವಾಗಿ ಬಳಸ್ತೀವಿ ನಮ್ಮ ಬಯಲುಸೀಮೆ ಪ್ರದೇಶದವರು. ಆದರೆ ಮಲೆನಾಡಿನಲ್ಲಿ ಹುಣಸೆ ಹಣ್ಣಿನ ಉತ್ಪಾದನೆ ಕಡಿಮೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಅವರು ಈ ಕೋಕಂ ಹಣ್ಣನ್ನ ಹುಳಿಯ ಮೂಲವಾಗಿ ಅಡುಗೆಯಲ್ಲಿ ಬಳಸ್ತಾರೆ. ಇದಕ್ಕೆ ಅವರು ಪುನರ್ಪುಳಿ ಅಂತ ಕರೀತಾರೆ ಅಥವಾ ಮರುಗುಲ ಗಿಡ ಅಂತ ಕರೀತಾರೆ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಜಾಸ್ತಿ ಕರೆಯೋದು ಕೋಕಂ ಅಂತ. ಸೊ ಸಸ್ಯಶಾಸ್ತ್ರದಲ್ಲಿ ಈ ಕೋಕಂ ಹಣ್ಣಿಗೆ ನಾವು ಗಾರ್ಸಿನಿಯಾ ಇಂಡಿಕಾ ಅಂತ ಕರಿತೀವಿ. ಇದು ಗುಟ್ಟಿಫೆರೆ ಎನ್ನುವ ಒಂದು ಸಸ್ಯ ಕುಲಕ್ಕೆ ಸೇರಿದ ಸಸ್ಯವಾಗಿರುತ್ತೆ. ಈ ಕೋಕಂ ಹಣ್ಣು ಹುಳಿಯಾಗಿರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ಮತ್ತೆ ಸಿಟ್ರಿಕ್ ಆಸಿಡ್ ಎನ್ನುವ ಎರಡು ರಾಸಾಯನಿಕಗಳು ಈ ಒಂದು ಕೋಕಂ ಹಣ್ಣಿನಲ್ಲಿ ಇರ್ತವೆ. ಇದರಿಂದಾಗಿ ಒಂದು ಒಳ್ಳೆ ರೀತಿಯಂತ ಒಂದು ರುಚಿ ಬರುತ್ತೆ ಹಣ್ಣಿಗೆ. ಮತ್ತೆ ಈ ಹುಳಿಗೆ ಮೂಲ ಕೂಡ ಈ ಎರಡು ಕೆಮಿಕಲ್ಸ್. ಮತ್ತೆ ನಾವು ಹುಣಸೆ ಹಣ್ಣಿಗೆ ಪರ್ಯಾಯವಾಗಿ ಯಾಕೆ ಬಳಸ್ತೀವಿ ಅಂದ್ರೆ, ಈ ಹುಣಸೆ ಹಣ್ಣು ಪ್ರೊಸೆಸಿಂಗ್ ನಿಮ್ಗೆ ಗೊತ್ತಿರ್ಬೋದು. ಅದನ್ನ ಕಾಯಿ ತೆಗೆದು ನಾವು ನಾರು ಬಿಡಿಸಿ ಹೊಟ್ಟು ಸುಲಿದು ಬೀಜ ತೆಗೆಯೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಮತ್ತೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಬೆಳೆಯೋ ಕಡೆ ಆದ್ರೆ ಆಗ ಮಾಡ್ಕೋಬಹುದು. ಬಟ್ ಮಲೆನಾಡಲ್ಲಿ ಹುಣಸೆ ಹಣ್ಣು ಬೆಳೆಯೋದು ಕಡಿಮೆ, ತುಂಬಾ ವಿರಳ. ಅದಕ್ಕೆ ಮಲೆನಾಡಿನ ಜನ ತುಂಬಾ ಈ ಪುನರ್ಪುಳಿ ಅಂದ್ರೆ ಈ ಹುಣಸೆ ಹಣ್ಣಿಗೆ ಬದಲಾಗಿ ಈ ಕೋಕಂ ಅನ್ನ ಬಳಸ್ತಾರೆ. ಇದರ ಜೊತೆಗೆ ಕೆಲವು ಆರೋಗ್ಯಕರ ಪ್ರಯೋಜನಗಳು ಕೂಡ ಈ ಕೋಕಂ ಹಣ್ಣಿನಲ್ಲಿದೆ. ಅದೇನಪ್ಪಾ ಅಂದ್ರೆ, ಯಾರಾದರೂ ಅಜೀರ್ಣದ ಸಮಸ್ಯೆಯನ್ನ ಹೊಂದಿದ್ರೆ ಅವರು ಈ ಕೋಕಂ ಶರಬತ್ತು, ಈ ಕೋಕಂ ಹಣ್ಣಿನಿಂದ ಶರಬತ್ ಮಾಡ್ತಾರೆ. ಈ ಕೋಕಂ ಶರಬತ್ತು ಅಥವಾ ಕೋಕಂ ಜ್ಯೂಸ್ ಅನ್ನ ಅವ್ರು ಸೇವಿಸಿದ್ದೆ ಆದಲ್ಲಿ ಅಜೀರ್ಣ ಸಮಸ್ಯೆ ಕಡಿಮೆ ಆಗುತ್ತೆ. ದೇಹದ ಉಷ್ಣನ ತಂಪು ಮಾಡುತ್ತೆ. ಎಷ್ಟೇ ಉಷ್ಣ ಆಗಿದ್ರು ಕೂಡ ಈ ಕೋಕಂ ಹಣ್ಣಿನ ಜ್ಯೂಸು ಕುಡಿದಾಗ ಅದು ಉಷ್ಣದ ಮಟ್ಟವನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ಬಾಡಿಯನ್ನ ತಂಪು ಮಾಡುತ್ತೆ. ಅದ್ರ ಜೊತೆಗೆ ಈ ಬ್ಲಡ್ ಅಲ್ಲಿ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಮತ್ತೆ ಕೊಬ್ಬಿನ ಅಂಶವನ್ನ ನಿಯಂತ್ರಣ ಮಾಡುತ್ತೆ. ಇದರಿಂದಾಗಿ ರಕ್ತ ತೆಳುವಾಗಿರುತ್ತೆ, ಸುಗಮವಾಗಿ ರಕ್ತ ಸಂಚಾರ ಆಗ್ತಾ ಇರ್ತದೆ ಬಾಡಿನಲ್ಲಿ. ಮತ್ತೆ ಯಾರಾದ್ರೂ ತೂಕ ಇಳಿಸ್ಬೇಕು ಅಂತ ಆಸೆ ಪಡೋರು ಬೇರೆ ಒಂದು ಕೆಮಿಕಲ್ ಬೇಸ್ಡ್ ಮೆಥಡ್ಸ್ಗೆ ಹೋಗೋದಕ್ಕೆ ಬದಲು ಈ ಒಂದು ಕೋಕಂ ಹಣ್ಣನ್ನು ಉಪಯೋಗಿಸ್ಕೊಂಡು ಕೋಕಂ ಹಣ್ಣಿನ ಉತ್ಪನ್ನಗಳನ್ನು ಸೇವಿಸುವುದರ ಮುಖಾಂತರ ಅವರು ತೂಕ ಕೂಡ ಇಳಿಸಬಹುದು. ಇದು ಕೋಕಂ ಹಣ್ಣಿನ ಪ್ರಯೋಜನಗಳು. ಇದ್ರ ಜೊತೆಗೆ ಈ ಕೆಂಪು ಬಣ್ಣ ಯಾಕೆ ಬಂದಿದೆ ಅಂದ್ರೆ, ಇದರಲ್ಲಿ ಆಂಥೋಸೈನಿನ್ಸ್ ಅನ್ನುವ ಒಂದು ಪಿಗ್ಮೆಂಟ್ಸ್ ಇರುತ್ತೆ. ಆಂಥೋಸೈನಿನ್ಸ್ ಅಂತ ಪಿಗ್ಮೆಂಟ್ಸ್ ಇದ್ರಾಗ ಏನಾಗುತ್ತೆ ಅಂದ್ರೆ, ಇದು ಕಣ್ಣಿನ ದೃಷ್ಟಿಗೆ ಕೂಡ ಒಳ್ಳೆಯದು. ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತ ಒಂದು ಗುಣಗಳು ಈ ಹಣ್ಣಿನಲ್ಲಿರುತ್ತದೆ. ಅದಕ್ಕಾಗಿ ಈ ಹಣ್ಣು ಆರೋಗ್ಯದ ಉದ್ದೇಶದಿಂದ ಕೂಡ ತುಂಬಾ ಪ್ರಾಮುಖ್ಯತೆಯುಳ್ಳ ಹಣ್ಣಾಗಿದೆ. ಸೊ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕೋಕಂ ಗಾರ್ಸಿನಿಯಾ ಇಂಡಿಕಾ ಅಂತ ಪುನರ್ಪುಳಿ ಅಂತ ಕರಿತೀವಿ. ನಾವು ಹುಣಸೆ ಹಣ್ಣಿಗೆ ಪರ್ಯಾಯವಾಗಿ ಅಡುಗೆಗಳಲ್ಲಿ ಬಳಸ್ತೀವಿ. ಮತ್ತೆ ಇದನ್ನ ಯಾವ ರೀತಿ ಬೆಳಿಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ, ಸಾಮಾನ್ಯವಾಗಿ ಯಾರು ಇದನ್ನ ನೆಡುತೋಪುಗಳಲ್ಲಿ ಅಂದ್ರೆ ಪ್ಲಾಂಟೇಶನ್ಸ್ ಅಲ್ಲಿ ತುಂಬಾ ಏರಳವಾಗಿ ಒಂದೇ ರೀತಿಯಾದ ಸಸ್ಯವನ್ನ ಬೆಳೆಸಿ ಅವರು ಬೆಳೆಯೋದಿಲ್ಲ. ಮತ್ತೆ ಯಾವ ರೀತಿ ಬೆಳಿತಾರಪ್ಪ ಅಂದ್ರೆ, ಎಲ್ಲೋ ಬದುಗಳಲ್ಲಿ ಒಂದೆರಡು ಇಲ್ಲ ಬೇರೆ ಬೆಳೆಗಳ ಮಧ್ಯೆ, ಉದಾಹರಣೆಗೆ ತೆಂಗಿನ ಮರಗಳ ಮಧ್ಯೆ ಅಥವಾ ಅಡಿಕೆ ಮರಗಳ ಮಧ್ಯೆ ಒಂದು 2-3 ಗಿಡ ಬೆಳಿತಾರೆ. ಅದು ಯಾವ ರೀತಿ ಬೆಳಿತಾರೆ ಅಂದ್ರೆ, ಒಂದು ಮರದಿಂದ ಮರಕ್ಕೆ 6 ಮೀಟರ್ ಅಂದ್ರೆ 20 ಅಡಿಗಳ ಅಂತರ ಇರಬೇಕು. ಅದು ಅಲ್ಲಿ 2 ಅಡಿ ಅಷ್ಟು ಗುಂಡಿ ತೆಗಿತಾರೆ. 2 ಅಡಿ ಅಗಲ, 2 ಅಡಿ ಆಳ, 2 ಅಡಿ ಉದ್ದ, ಇದು ಅಗಲ ಮತ್ತೆ 2 ಅಡಿ ಉದ್ದ ಇರುವಂತಹ ಗುಂಡಿ ತೆಗೆದು ಅದಕ್ಕೆ ಕೆಮ್ಮಣ್ಣು, ತಿಪ್ಪೆ ಗೊಬ್ಬರ ಮತ್ತೆ ಲೀಫ್ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಎಲೆಗಳು ಕೊಳೆತಿರುವಂತಹ ಗೊಬ್ಬರ, ಅದನ್ನ ಸೇರಿಸಿ ಗಿಡನ ನಾಟಿ ಮಾಡ್ತಾರೆ. ಗಿಡ ನಾಟಿ ಮಾಡಿದಾಗ ಗಾಳಿಗೆ ಬಾಗದೇ ಇರೋ ತರ ಒಂದು ಕಡ್ಡಿಯನ್ನ ಸಪೋರ್ಟ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಾವು ಏನ್ ಮಾಡ್ಬೇಕು, ಗಿಡ ಚೆನ್ನಾಗಿ ಎಸ್ಟಾಬ್ಲಿಷ್ ಆದ್ಮೇಲೆ ಪ್ರತಿ ವರ್ಷ ಒಂದು 10 kg ಕೊಟ್ಟಿಗೆ ಗೊಬ್ಬರ, ಒಂದು ಗಿಡಕ್ಕೆ 10 kg ಕೊಟ್ಟಿಗೆ ಗೊಬ್ಬರ, ಒಂದು 500 ಗ್ರಾಮ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಡ್ತಾ ಹೋಗ್ತಾ ಇದ್ದಂಗೆ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೆ. 6 ವರ್ಷ ಆದ್ಮೇಲೆ ನಮಗೆ ಫಸಲು ಸ್ಟಾರ್ಟ್ ಆಗುತ್ತೆ. 8 ರಿಂದ 9 ವರ್ಷಗಳ ಬಳಿಕ ನಮಗೆ ಗಿಡದ ತುಂಬಾ ಯಥೇಚ್ಛವಾದ ಫಸಲು ಬರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ವಿವಿಧ ಹಂತದ ಕೋಕಂ ಹಣ್ಣುಗಳು ನಮಗೆ ಈ ಕೊಂಬೆಯಲ್ಲಿ ಕಾಣ್ತಾ ಇದಾವೆ. ಈಗ ನೋಡಿ, ನಾನು ಕೆಲವು ಹಂತದ ಈ ಒಂದು ಕೋಕಂ ಹಣ್ಣುಗಳನ್ನ ನಾನು ಕೈಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದು ಪ್ರಾರಂಭಿಕ ಹಂತದ ಹಣ್ಣು, ಒಂದು ಗೋಲಿ ಸೈಜ್ ಇರುತ್ತೆ. ಇದು ಪ್ರಾರಂಭಿಕ ಹಂತ. ಇದಾದ್ಮೇಲೆ ಇದು ಅಂದ್ರೆ ಇದು ಮ್ಯಾಕ್ಸಿಮಮ್ ಸೈಜು ಕೋಕಂದು. ಈ ಏನು ನನ್ನ ಕೈಲಿ ಹೋಗಿದೆ 2ನೇ ಹಣ್ಣು, ಇದು ಗರಿಷ್ಠ ಕೋಕಂ ಹಣ್ಣಿನ ಗಾತ್ರ ಇದು. ಇದಾದ್ಮೇಲೆ ಹಣ್ಣು ಹೆಚ್ಚಿಗೆ ಬಲಿಯೋದಿಲ್ಲ. ಇಷ್ಟು ಮೆಚೂರ್ ಗ್ರೀನ್ ಕಲರ್ ಬಂದಾದ್ಮೇಲೆ ಈ ರೀತಿ ಮಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 3ನೇ ಹಂತ. ಇದು ನೋಡ್ಬೋದು, 4ನೇ ಹಂತ. ಈ 4ನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಕಲರ್ ಸಂಪೂರ್ಣವಾಗಿ ಏನೋ ಒಂದು ಕೆಂಬಣ್ಣಕ್ಕೆ ತಿರುಗುತ್ತೆ. ಬಟ್ ಹಣ್ಣು ಗಟ್ಟಿಯಾಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಹಣ್ಣು ಗಟ್ಟಿಯಾಗಿರುತ್ತೆ, ಸಂಪೂರ್ಣವಾಗಿ ಕೆಂಪು ಕಲರ್ ಆಗುತ್ತೆ.
ಇದು 4ನೇ ಹಂತ. ಇದು ಬಂದು ಕೊನೆಯ ಹಂತ ಅಥವಾ ಕಟಾವಿನ ಹಂತ. ಹಣ್ಣು ಪೂರ್ತಿಯಾಗಿ ನಮಗೆ ಕೆಂಬಣ್ಣ ಆಗೋದ್ರ ಜೊತೆಗೆ ಸ್ವಲ್ಪ ಜ್ಯೂಸಿ ಆಗಿರುತ್ತೆ. ನಾವು ಇಲ್ಲಿಗೆ ಕಾಯಿ ಪ್ರೆಸ್ ಮಾಡಿದಾಗ ನಮಗೆ ಮೆತ್ತಗೆ ಅನಿಸುತ್ತೆ, ಒಳ್ಳೆ ಟೊಮೆಟೊ ಹಣ್ಣು ಥರ ಅನಿಸುತ್ತೆ. ಸೊ ಈ ಹಂತದಲ್ಲಿ ನಾವು ಕೋಕಮನ್ನು ಹಾರ್ವೆಸ್ಟ್ ಮಾಡಿ ಅಂದರೆ ಕಟಾವು ಮಾಡಿ ಇದನ್ನು ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅಂದರೆ ಕಾಯಿನ ಹೊಡೆದಾಗ ನೋಡಿ ಈ ಥರ ಬೀಜ ಬರುತ್ತೆ. ಈ ಬೀಜ ಮತ್ತು ತಿರುಳುಗಳನ್ನು, ಈ ಬೀಜ ಸಹಿತ ತಿರುಳನ್ನು ಬಿಸಾಕ್ಬಿಟ್ಟು ಈ ಸಿಪ್ಪೆಯನ್ನು ನಾವು ಈ ರೀತಿ ಚಿಕ್ಕ ಹೋಳುಗಳಾಗಿ ಮಾಡಿ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ. ಸೊ ಇದು ನಮಗೆ ಬಿಸಿಲಲ್ಲಿ ಒಣಗಿಸ್ಕೊಂಡಾಗ ನಮಗೆ ದೀರ್ಘಕಾಲಕ್ಕೆ ನಾವು ಇದನ್ನ ಶೇಖರಣೆ ಮಾಡ್ಬೋದು. ಇದನ್ನೇ ನಾವು ಪುನರ್ಪುಳಿ ಅಂತ ಕರಿತೀವಿ, ಅಥವಾ ಒಂದು ಕೋಕಮ್ನ ಒಂದು ಸಂಸ್ಕರಿತ ಪದಾರ್ಥ ಇದು. ಮತ್ತೆ ಇದನ್ನ ಒಣಗಿಸಿದಾದ್ಮೇಲೆ ಯಾವ ರೀತಿ ಬಳಸಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಒಣಗಿಸಿರೋ ಕೋಕಮ್ಮನ್ನು ನಾವು ಯಾವ ರೀತಿ ಬಳಸಬೇಕು ಅಂದರೆ, ನಾವು ಉದಾಹರಣೆಗೆ ನಾಳೆ ಬೆಳಿಗ್ಗೆ ಅಡುಗೆಗೆ ಬೇಕಾದರೆ ಹಿಂದಿನ ದಿನ ರಾತ್ರಿ ನಮಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಕೋಕಮ್ಮನ್ನು 1 ಲೀಟರ್ ಬಿಸಿನೀರಿನಲ್ಲಿ ಅಥವಾ ತಣ್ಣೀರಿನಲ್ಲಿ ಒಂದು ಇಡೀ ರಾತ್ರಿ ನೆನೆಸಿಟ್ಬಿಟ್ರೆ ಮಾರನೇ ದಿನ ಸೇಮ್ ಹುಣಸೆ ಹಣ್ಣಿನ ಹುಳಿ ಯಾವ ರೀತಿ ಕಿವುಚ್ತೀವಿ ಅದೇ ಥರ ಕಿವುಚಿ ನಾವು ಈ ಒಂದು ಕೋಕಮ್ ಹುಳಿಯನ್ನು ತೆಗೆದು ಅಡುಗೆಗೆ ಬಳಸ್ಕೋಬೋದು. ಇದಲ್ಲದೆ ನಮಗೆ ಕೋಕಮಲ್ಲಿ ಸುಮಾರು ಮೌಲ್ಯವರ್ಧಿತ ಪದಾರ್ಥಗಳಿದಾವೆ. ಕೋಕಮ್ ಸಿರಪ್ ಅಂತ ಇದೆ, ಕೋಕಮ್ ಜಾಮ್ ಇದೆ, ಕೋಕಮ್ ಸಿರಪ್ ಇದೆ, ಮತ್ತು ಕೋಕಮ್ ಜ್ಯೂಸ್ ಇದೆ, ಕೋಕಮ್ ಶರ್ಬತ್ತು ಇದೆ. ಸೊ ನಾವು ಬರೀ ಈ ಫ್ರೆಶ್ ಆಗಿರೋಂಥ ಕೋಕಮ್ ಹಣ್ಣಲ್ಲೇ ಅಲ್ಲ, ಈವನ್ ಒಣಗಿಸಿರೋ ಕೋಕಮ್ ಹಣ್ಣಿಂದ ಕೂಡ ನಾವು ಇಷ್ಟೆಲ್ಲ ಪದಾರ್ಥಗಳನ್ನು ನಾವು ತಯಾರು ಮಾಡ್ಬೋದು. ಅಂದರೆ ಒಂದೇ ಒಂದು ಸ್ಟೆಪ್ಪು ಎಕ್ಸ್ಟ್ರಾ ನಮ್ಗೆ ಏನಾಗುತ್ತೆ ಅಂದರೆ, ನಾವು ಆ ಒಂದು ಪದಾರ್ಥಗಳನ್ನು ನಾವು ತಯಾರಿಸೋದಕ್ಕೂ ಮೊದಲು ಅದನ್ನು 1 ರಾತ್ರಿಯ ಮಟ್ಟಿಗೆ ನೀರಿನಲ್ಲಿ ನೆನೆಸಬೇಕಾಗತ್ತೆ. ಇಷ್ಟು ಚಿಕ್ಕ ಹೋಳುಗಳಾಗಿ ಈ ಸಿಪ್ಪೆಯನ್ನು ಮಾಡಿ ನಾವು ಬಿಸಿಲಿಗೆ ಒಣಗಿಸ್ಕೋಬೇಕಾಗತ್ತೆ. ಸೊ ಬಿಸಿಲಿಗೆ ಒಣಗಿಸ್ಕೊಂಡಾಗ ಇದು ನಮಗೆ ಕಾಫಿ ಬ್ರೌನ್ ಕಲರ್ ಬರುತ್ತೆ. ಈ ತಿರುಳು ಕಾಫಿ ಬ್ರೌನ್ ಕಲರ್ ಬರುತ್ತೆ. ಇದು ಕೋಕಮ್ ಅಂತ ಪುನರ್ಪುಳಿ. ಮಲೆನಾಡಿನವರಿಗೆಲ್ಲ ತುಂಬ ಚಿರಪರಿಚಿತ ಹಣ್ಣು, ಆದರೆ ನಮ್ಮ ಬಯಲು ಸೀಮೆಯವರಿಗೆ ಇದು ಒಂದು ಹೊಸ ಬೆಳೆ ಅಥವಾ ಒಂದು ವಿನೂತನವಾದ ಹಣ್ಣು. ಸೊ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಈ ಕೋಕಮ್ನ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ನಾವು ಚಾನಲ್ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿನೂತನ ಬೆಳೆಯೊಂದಿಗೆ ನಿಮ್ಮ ಜೊತೆಗೆ ಬರ್ತೀವಿ. ತಾಂತ್ರಿಕ ಮಾಹಿತಿ ಮತ್ತು ವಿವರಣೆ ಕಾರ್ತಿಕ್, ಛಾಯಾಗ್ರಹಣ ನಾಗರಾಜ್ ನಾಯಕ್. ಧನ್ಯವಾದಗಳು.